ಈ ಮನೆ, ಹಾಸ್ಪಿಟಲ್ ಇದರಿಂದ ನಿಮ್ಮ ತಾತನ ಶ್ರಮ ಇದೆ. ಇವರು ಆಸ್ಪತ್ರೆ ಮಾತ್ರ ಕಟ್ಟಲಿಲ್ಲ, 100 ಜನದ ನಂಬಿಕೆ ಕಟ್ಟಿದ್ರು, ಜನಸೇವೆ ಮಾಡೋ ಸಂಕಲ್ಪ ತಗೊಂಡ್ರು. ಈ ಮನೆ, ಆಸ್ಪತ್ರೆ ಎಲ್ಲ ತಾತ ಕಂಡಿರೋ ಕನಸು. ಅದು ಬಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮಿಬ್ರು ಜವಾಬ್ದಾರಿ. ಸುಸ್ತಾಗ್ತಿದ್ಯಾ? ಇಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸುಸ್ತಾಗಿದ್ದೀರಾ ಅಂತ. ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ? ಯಾರನ್ನ ಕೇಳಿದ್ದೀನೆಲ್ಲ ಮಾಡ್ತಾ ಇದ್ದೀರಾ? ಯಾರನ್ನು ಯಾಕೆ ಕೇಳಬೇಕು? ಡಾಕ್ಟರ್ ಕರ್ಣ ಅವರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಡ್ಯೂಟಿಯಿಂದ ಹೊರಗೆ ಬಂದು 5 ನಿಮಿಷ ರೆಸ್ಟ್ ತಗೊಳ್ಕೂ ಬಿಡ್ತಿಲ್ಲ. ನೋಡಿ, ಗಂಡನ ಸೇವೆ ಮಾಡೋದಲ್ಲ ನಿಮ್ಮ ಡ್ಯೂಟಿ. ಹಾಸ್ಪಿಟಲ್ ಕೆಲಸ ಮಾಡಕ್ಕೆ ಬಂದಿದ್ದೀರಾ, ಮೊದಲು ಆ ಕೆಲಸ ಮಾಡಿ. ಈ ಗಂಡ ಹೆಂಡತಿ ಸೆಂಟಿಮೆಂಟನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಕೆಲಸ ಮುಗಿದ ಮೇಲೆ ನಾನು ಇಲ್ಲಿಗೆ ಬಂದಿರೋದು. ಸುಮ್ಮನೆ ಅತಿಯಾಗಿ ಮಾತಾಡಬೇಡಿ. ಡಾಕ್ಟರ್ ಆಗಿ ನನ್ನ ಕರ್ತವ್ಯಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನಾನೇನಿಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿಲ್ಲ. ನೀವು ಸರಿಯಾಗಿ ತಿನ್ನೋದಕ್ಕೂ ಟೈಮ್ ಕೊಡದೆ ದುಡ್ಸ್ಕೊಂಡ್ರೆ ಅವ್ರಿಗೆ ಸುಸ್ತಾಗಲ್ವಾ? ಪೇಷಂಟ್ನ ನೋಡೋದಕ್ಕೆ ಎನರ್ಜಿ ಬೇಕಲ್ವಾ? ಸ್ವಲ್ಪ ಮನುಷ್ಯರಾಗಿ ಬಿಹೇವ್ ಮಾಡಿ. ಸೈನ್ ಹಾಕೋದನ್ನ ಮರೆತು ನೀವು ಈ ಥರ ಮಾತಾಡಿದ್ರೆ ನೀವಿಬ್ರು ನಾಳೆಯಿಂದ ಡ್ಯೂಟಿ ಬರೋದೇ ಬೇಕಾಗಿಲ್ಲ. ನಮ್ಮ ಮೇಡಮ್ ಹತ್ರ ನಾನು ಮಾತಾಡ್ತೀನಿ. ಪ್ಲೀಸ್ ಅದೆಲ್ಲ ಏನು ಮಾಡೋದು ಬೇಡ. ಇರೋದ್ರ ನಾನು ಮಾತಾಡ್ತೀನಿ. ಇವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಐಮ್ ಸಾರಿ. ಹೇಗ್ ಮಾತಾಡ್ತಾವ್ರು ನೋಡಿ, ಎಷ್ಟು ಕೊಬ್ಬು. ನಿಧಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ನಮಗೆ ಗೊತ್ತಲ್ವಾ? ಬೇಕು ಅಂತ ಟಾರ್ಚರ್ ಕೊಡೋಕೆ ಹೀಗೆಲ್ಲ ಅತಿಯಾಗಿ ಮಾಡಿದ್ರೆ ಗುದ್ಬಿಡ್ತೀನಿ ಅಷ್ಟೇ. ಲೈಟ್ ಹೌಸ್, ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಆದ್ರೆ ಮುದ್ದು ನಿಮ್ಗವ್ರು ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ, ಅದನ್ನ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನೆ ಇರಕ್ ಆಗ್ತಿಲ್ಲ. ತಾತನ ಕನಸಿಗೋಸ್ಕರ ಎಷ್ಟು ಸಹಿಸ್ಕೊಳಕ್ಕಾಗಲ್ವಾ ಹೇಳಿ? ಸರಿ, ತಿಂಡಿ ತಿನ್ನಿ. ಡಾಕ್ಟರ್, ಸೆಕೆಂಡ್ ಬ್ಲಾಕಲ್ಲಿರೋ ಪೇಷಂಟ್ ಕಡೆಯವರು ತುಂಬ ಗಲಾಟೆ ಮಾಡ್ತಿದ್ದಾರೆ. ಕಣ ಸರ್, ನೀವು ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗಿ. ಇಲ್ಲ, ಒಂದೇ ಒಂದು ಸೆಕೆಂಡ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. 1 ಸೆಕೆಂಡ್ ಮುಗಿಯಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನೀವು ಹೊರಟಿರಿ, ಅವ್ರು ಬರ್ತಾರೆ. ತಗೊಳ್ಳಿ. ಅಲ್ಲ, ಇದಿಲ್ಲ ತನಕ ಬಂದಿಲ್ಲತ್ತಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆಸ್ಪತ್ರೆ ಭುವನೇಶ್ವರಿ ಕೈ ಕಂಪ್ಲೀಟಾಗಿ ಹೋದರೆ ಕೊನೆಗೆ ನನಗೆ ಖಾಲಿ ಚಿಪ್ ಉಳ್ಕೊಳ್ಳಲ್ಲ. ಕೈಗೆ ಬರ್ತಾ ಇದ್ದ ಕಮಿಷನ್ ದುಡ್ಡು ಕೂಡ ಸ್ಟಾಪ್ ಆಗಿಬಿಡುತ್ತೆ. ಇಷ್ಟು ದಿನ ಮನೆಗೆ ಬಿದ್ದಿರೋ ಬೆಂಕಿಲಿ ನಾನು ರೊಟ್ಟಿ ಬೇಯಿಸ್ಕೊತಿದ್ದೆ. ಈಗ ಬೀದಿಗೆ ಬಂದು ನಿಲ್ಬೇಕಾ? ಇಲ್ಲ, ಇದಕ್ಕಂತೂ ನಾನು ಅವಕಾಶ ಕೊಡಲ್ಲ. ನೋ ವೇಸ್. ಮ್ಯಾಮ್, ಹೇಳಿದೆ. ಆಸ್ಪತ್ರೆ ನೋಡ್ತಾ ಇದ್ರೆ ಒಂಥರ ಸಂಕಟ ಆಗ್ತಿದೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಿ ಬಂದು ಕೂತ್ಬಿಟ್ಟೆ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನನಗೂ ಅರ್ಥ ಆಗುತ್ತೆ ಮ್ಯಾಮ್. ಹುಟ್ಟಿ ಬೆಳೆದಿರೋ ಮನೆಗೆ ಯಾರೋ ಗುರ್ತು ಪರಿಚಯ ಇಲ್ದಿರೋರು ಬಂದು ಬೀಗ ಹಾಕಿದ್ರೆ ಯಾರಿಗಾದರೂ ನೋವಾಗುತ್ತೆ. ನಾವೆಲ್ಲರೂ ಸೇರಿ ಭುವನೇಶ್ವರಿ ವಿರುದ್ಧ ಹೋರಾಟ ಮಾಡೋಣ. ಡೋಂಟ್ ವರಿ ಮ್ಯಾಮ್, ಶಿ ಇಸ್ ವೆರಿ ಡೇಂಜರಸ್. ಒಂದು ಆಸ್ಪತ್ರೆನ ದಿನ ಬೆಳಗಾಗೋ ಅಷ್ಟರಲ್ಲಿ ತನ್ನ ಕಂಟ್ರೋಲಿಗೆ ತಗೊಂಡಿದ್ದಾಳಂದ್ರೆ ಜಸ್ಟ್ ಇಮ್ಯಾಜಿನ್.
ಅವಳು ಎಷ್ಟು ಪವರ್ಫುಲ್ ಇದ್ದಾಳೆ ಅಂತ. ಇಲ್ಲಿ ನೇರವಾಗಿ ಯಾವ ಹೋರಾಟನೂ ಮಾಡೋಕ್ಕಾಗಲ್ಲ. ಅದೇನೋ ನಿಜ. ಆದರೆ ನಮ್ಮ ಪ್ರಯತ್ನ ನಾವು ಖಂಡಿತ ಬಿಡಲ್ಲ. ಆದರೆ ಇವತ್ತು ಇನ್ನೊಂದು ಪ್ರಾಬ್ಲಮ್ ಮಾಡಿದ್ದಾರೆ. ನಾವಿಬ್ರು ಡ್ಯೂಟಿ ಡಾಕ್ಟರ್ಸ್ ಆಗಿ ಮುಂದುವರಿಬೇಕು ಅಂದರೆ ಇನ್ನೊಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಕಂಡೀಷನ್ಸಾ? ಏನು? ಇನ್ನೂ 15 ದಿನ ನಾವಿಬ್ರು ಹಗಲು ರಾತ್ರಿ ಕೆಲಸ ಮಾಡಬೇಕಂತೆ. ಅದಕ್ಕೆ ಒಪ್ಪಿದ್ರೆ ಅಷ್ಟೇ ನಮ್ಮನ್ನು ಡ್ಯೂಟಿ ಡಾಕ್ಟರ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಇಲ್ಲದೆ ಇದ್ರೆ ಹಾಸ್ಪಿಟಲಿಗೆ ಬರೋದಕ್ಕೂ ಅವಕಾಶ ಇಲ್ಲ. ವಾಟ್? 15 ಡೇಸಾ? ರೂಲ್ಸ್ ಪ್ರಕಾರ ಒಬ್ಬ ಡಾಕ್ಟರ್ಗೆ ಈ ಥರ ಓವರ್ ಡ್ಯೂಟಿ ಕೊಡೋ ಹಾಗಿಲ್ಲ. ಇವರಿಲ್ಲಿ ರೂಲ್ಸ್ನ ಫಾಲೋ ಮಾಡೋದಕ್ಕೆ ಬಂದಿಲ್ವಲ್ಲ ಮ್ಯಾಮ್, ರೌಡಿಸಮ್ ಮಾಡೋದಕ್ಕೆ ಬಂದಿದ್ದಾರೆ. ಏನು ಮಾಡೋದು? ಕರ್ಣ ಇದಕ್ಕೆ ಒಪ್ಕೊಂಡಿರ್ಬೇಕಲ್ವಾ? ಹಾಸ್ಪಿಟಲ್ ಏನಾದರೂ ಬಿಟ್ಟರೆ ಸಂಪೂರ್ಣವಾಗಿ ಕಂಟ್ರೋಲು ನಮ್ಮ ಕೈ ತಪ್ಪೋಗುತ್ತೆ. ಇಲ್ಲೇ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅವ್ರು ಇದಕ್ಕೆ ಒಪ್ಪಿದ್ದಾರೆ. ಸೈನ್ ಕೂಡ ಮಾಡಾಯಿತು. ಆದರೆ ಅವ್ರ ಹೆಲ್ತ್ ಬಗ್ಗೆ ನನಗೆ ತುಂಬ ಯೋಚನೆ ಆಗ್ತಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೋ ಏನೋ. ನೋಡ್ನಿದಿ, ಈಗಿರೋ ಸಿಚುವೇಶನ್ಗೆ ಅವನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಆದರೆ ಅದನ್ನು ನಿಭಾಯಿಸೋದು ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ. ನಿಮ್ಮಿಬ್ಬರಿಗೂ ಏನೇ ಸಹಾಯ ಬೇಕಾದರೂ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಮ್ಯಾಮ್. ಹಾಗೆ ಡೋಂಟ್ ವರಿ, ಈ ಆಸ್ಪತ್ರೆ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಏನೂ ಆಗಲ್ಲ. ಕೆಟ್ಟದಕ್ಕೆ ಆಯಸ್ಸು ಕಮ್ಮಿ ಅಂತೆ. ಆ ಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ. ಇದು ನನ್ನ ಕೈ ಮೀರಿ ಹೋಗ್ತಾ ಇದೆಯಾ? ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ಸುಳ್ಳಿನ ಸಾಮ್ರಾಜ್ಯ ಅಷ್ಟು ಬೇಗ ಬೀಳೋಕೆ ನಾನು ಬಿಡಲ್ಲ. ಅಣ್ಣ, ನೀನು ನನಗೆ ಮಾಡಿರೋ ಅನ್ಯಾಯಕ್ಕೆ ನಿನಗಾಗಬೇಕಾಗಿರೋ ಶಿಕ್ಷೆ ಇನ್ನೂ ತುಂಬ ಇದೆ. ಇಷ್ಟು ಬೇಗ ಯಾವುದು ಮುಗಿಬಾರ್ದು. ಮುಗಿಯೋಕೆ ಈ ಥರ ಬಿಡಲ್ಲ. ಒಂದು ನಿಮಿಷ, ಇವರು ಹೇಳೋ ರೂಲ್ಸ್ನ ಫಾಲೋ ಮಾಡೋಣ. ಈ ಪೇಪರ್ ನಾನು ಸೈನ್ ಮಾಡ್ತೀನಿ. ಡಾಕ್ಟರ್ ಕರ್ಣ ಅವರೇ, ಇನ್ಮೇಲೆ ನಿಮ್ಮ ಕ್ಯಾಬಿನ ನೀವು ಯೂಸ್ ಮಾಡೋಂಗಿಲ್ಲ. ಸ್ಟಾಫ್ ರೂಮಲ್ಲಿರಿ. ಆಲ್ ದ ಬೆಸ್ಟ್.